ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಇವತ್ತು ನಾನು ಜಾಮೂನ್ಗೆ ಒಂದು ಮಸ್ತ್ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಇನ್ನೇನು ಮುಗಿಯೋದ್ರಲ್ಲಿದೆ. ಬೇಗ ಈ ರೆಸಿಪಿ ಮಾಡಿ ನೋಡಿ. ಇವತ್ತು ಫ್ರೆಶ್ ಮ್ಯಾಂಗೋ ಪಲ್ಪ್ ಯೂಸ್ ಮಾಡಿಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಜಾಮೂನ್ ಮಿಕ್ಸ್ಗೆನೆ ಮ್ಯಾಂಗೋ ಪಲ್ಪ್ ಹಾಕೋಬಹುದು. ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಏನೇನ್ ಬೇಕು ನೋಡೋಣ ಬನ್ನಿ. ಮೊದಲಿಗೆ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. 1.5 ಕಪ್ ಚಿರೋಟಿ ರವೆ. ಇದನ್ನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇನ್ನೇನ್ ಜಾಮೂನ್ ಒಂದೇ ತರ ಜಾಮೂನ್ ತಿಂದು ಬೋರ್ ಆಗಿರುತ್ತಲ್ವಾ, ಈ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋ ಯೂಸ್ ಮಾಡಿಕೊಂಡು ಒಂದ್ಸರಿ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಜಾಮೂನ್ ಮಿಕ್ಸ್ ಯೂಸ್ ಮಾಡ್ದಲೆ ಬರೀ ಚಿರೋಟಿ ರವೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, 1.5 ಕಪ್ಗೆ 1.5 ಕಪ್ ಮ್ಯಾಂಗೋ ಪಲ್ಪ್ ತಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1.5 ಕಪ್ಪು ಹಾಲು ತಗೊಂಡಿದ್ದೀನಿ. ಚೆನ್ನಾಗಿ ಗಂಟಿಲ್ದಿರೋ ತರ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ತರ ಚೆನ್ನಾಗಿ. ಬೇಕಂದ್ರೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡ್ಕೊಂಡು ಈ ಅದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ರವೆ ಬೇಯಿಸ್ಕೋಬೇಕು. ನೋಡಿ, ಇದಾದ್ಮೇಲೆ 1-2 ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬರುತ್ತೆ, ಗಟ್ಟಿ ಆಗತ್ತೆ, ಅಲ್ಲಿವರೆಗೂ ಕೈ ಆಡ್ತಾನೆ ಇರಬೇಕು. ಸೊ ಒಂದ್ಸರಿ ಒಂದ್ ಸ್ವಲ್ಪ ತುಪ್ಪ ಸವರ್ಕೊಂಡು ಉಟ್ಟು ನೋಡಿದಾಗ ಅಂಟಿಸ್ಲಿಲ್ಲ ಅಂದ್ರೆ ಆಗಿದೆ ಅಂತ ಅರ್ಥ. ಇಲ್ಲಿ ಪಾಕ ಮಾಡ್ಕೋತಾ ಇದ್ದೀನಿ. ನೋಡಿ, 2 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನೀರು ಹಾಕೋತಾ ಇದ್ದೀನಿ. ಅದು 2 ಕಪ್ಪು. ನಿಮ್ಗೆಲ್ಲ ಗೊತ್ತಿರುತ್ತೆ ಜಾಮೂನ್ ಪಾಕ ಹೇಗ್ ಮಾಡ್ಕೋಬೇಕು ಅಂತ. ನೋಡಿ, ಇದು ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೇಸರಿ ದಳ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದೇನು ಕಂಪಲ್ಸರಿ ಏನಿಲ್ಲ. ನೋಡಿ, ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕೊಂಡು ಕೈಗೆ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ನೀವು ಜಾಮೂನ್ ಮಿಕ್ಸ್ ನಿಮ್ಮ ಮನೇಲಿ ಇದ್ರೆ ಜಾಮೂನ್ ಮಿಕ್ಸ್ಗೆನೆ ಮ್ಯಾಂಗೋ ಪಲ್ಪ್ ಹಾಕೊಂಡು ಮಾಡ್ಬೋದು. ಇದು ಹೊಸ ರೆಸಿಪಿ, ಸರಿ ಟ್ರೈ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ. ನೋಡಿ, ಈ ತರ ನಾನು ಓವಲ್ ಶೇಪ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ರೌಂಡ್ ಶೇಪ್ ಮಾಡ್ಕೋಬಹುದು. ಇದೆಲ್ಲ ಮಾಡಿಟ್ಕೊಳ್ಳೋಣ. ನೋಡಿ, ರೆಡಿ ಆಗಿದೆ. ಸೊ ಸ್ವಲ್ಪ ಕೈಗೆ ಅಂಟ್ಕೋಬೇಕು, ಅದಾದ್ಮೇಲೆ ಆಗಿದೆ ಅಂತ ಅರ್ಥ. ಇದನ್ನ ಸೈಡ್ ತೆಗ್ದಿಟ್ಕೊಳ್ಳೋಣ. ಈಗ ಒಂದು ಬಾಣ್ಲಿ ಎಣ್ಣೆ ತಗೊಂಡು ಎಣ್ಣೆ ಕಾದಾದ್ಮೇಲೆ ಚೆನ್ನಾಗೆ ಮಾಡಿಟ್ಕೊಂಡಿರೋ ಜಾಮೂನ್ ಉಂಡೆಗಳನ್ನ ಎಣ್ಣೆಲಿ ಕರ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲೇ ಕರ್ಕೋಬೇಕು, ಇಲ್ಲಾಂದ್ರೆ ಈಚೆಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಮ್ಯಾಂಗೋ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿದೆ. ನೋಡಿ, ಈಗ ರೆಡಿ ಆಗಿದೆ. ಈಗ ಆಗಿರೋ ಸಕ್ಕರೆ ಪಾಕಕ್ಕೆ ಕರ್ದಿರೋ ಜಾಮೂನ್ ಹಾಕಿ ಒಂದು 2 ಅವರ್ ನೆನೆಸಿದ್ರೆ ಮ್ಯಾಂಗೋ ಜಾಮೂನ್ ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಎಲ್ರಿಗೂ ಇಷ್ಟನೂ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.